ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ, ಭರತ ಹುಣ್ಣಿಮೆ ಸ್ಪೆಷಲ್ ಅಂತಲೇ ಹಾಕೇನಲ್ಲ. ಸೊ ಹಾಗಾಗಿ ಭರತ ಹುಣ್ಣಿಮೆ ಅಂದ್ರೆ ನಮ್ಮ ಮನ್ಯಾಗ ಒಂಥರ ಸ್ಪೆಷಲ್ಲ. ಬಿಕಾಸ್ ಅವತ್ತಿನ ದಿನ ನಮ್ಮನೆ ದೇವರು ಭಂಡಾರದ ಒಡತಿ ಎಲ್ಲಮ್ಮನ ಜಾತ್ರೆ ಬೇರೆ ಇರ್ತೈತಿ. ನಿಮ್ಗೆ ಎಲ್ಲಮ್ಮನ ಗುಡ್ಡಕ್ಕೆ ಹೋದಾಗ ನಾನು ಆ ಬ್ಲಾಗಲ್ಲಿ ಹೇಳಿದ್ದೆ, ನೆಕ್ಸ್ಟ್ ಬರೋ ಹುಣ್ಣಿಮೆ ಭರತ ಹುಣ್ಣಿಮೆಗೇನೆ ಎಲ್ಲಮ್ಮನ ಜಾತ್ರೆ, ಜೋರು ಜಾತ್ರೆ ಆಗುತ್ತೆ. ಹಾಗಾಗಿ ಇಷ್ಟು ರಶ್ ಐತಿ ಇಲ್ಲಿ ಎಲ್ಲಮ್ಮ ಗುಡ್ಡದಲ್ಲಿ ಅಂಥೇಳಿ. ಸೊ ಹಾಗಾಗಿ ಇವತ್ತು ಭರತ ಹುಣ್ಣಿಮೆ ಐತಿ. ಹಾಗಾಗಿ ವರ್ಷ ಅಂದರೆ ನಾವು ಬಂದಾಗಿಂದನೂ ನಮ್ಮ ಅತ್ತೇನೂ ಕೂಡ ನಡ್ಸ್ಕೊಂಡು ಬಂದಿದ್ರಂತೆ. ಭರತ ಹುಣ್ಣಿಮೆ ದಿನ ಅಂದರೆ ಆ ಹುಣ್ಣಿಮೆಗೆ ಹೋಗಿ ಅಲ್ಲಿ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ, ಒಂದು 5 ಹುಣ್ಣಿಮೆ ಹೋಗಿ ಬಂದು ಇಲ್ಲೇ ಮನೆಯಲ್ಲೇ ಪಟ್ಲಿಗೆ ತುಂಬಿಸೋದು ಅಂತ ಹೇಳಿ ಮಾಡ್ತಾರೆ. ಬಟ್ ಈ ಹುಣ್ಣಿಮೆಗೆ ರಶ್ ಭಾಳ ಇರ್ತೈತಿ ಅಂತ ಹೇಳಿ ಇದ್ರ ಮೊದಲೇ ಹೋಗಿ ಬರ್ತಾರೆ, ಇಲ್ಲ ಹುಣ್ಣಿಮೆ ಆದಮೇಲೆ ಹೋಗಿ ಅಲ್ಲಿ ಪಡ್ಲಿಗೆ ತುಂಬಿಸ್ಕೊಂಬಂದು ಮನೆ ಪಡ್ಲಿಗೆ ತುಂಬಿಸೋದು ಅಂತ ಹೇಳಿ ಮಾಡ್ತಿದ್ರು. ಸೊ ಈ ವರ್ಷ ಮತ್ತೆ ಒಂದು ಹೋಗಿದ್ದಕ್ಕೆ ವರ್ಷದ ತಿಥಿ ಆಗೋವರೆಗೂ ಪಡ್ಲಿಗೆ ತುಂಬ್ಸಕ್ಕೆ ಬರಲ್ಲ ಅಂತ ಹೇಳಿದರು. ಸೊ ಹಂಗೇನಾರು ಆಗಿದ್ರೆ ಮೊನ್ನೆ ಹೋದಾಗಲೇ ನಾವು ಪಡ್ಲಿಗೆ ತುಂಬಿಸಿ ಬಂದುಬಿಡ್ತಿದ್ವಿ. ಬಟ್ ವರ್ಷ ತುಂಬೋದ್ರೊಳಗಡೆ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಲಾಸ್ಟ್ ಇಯರ್ ನಮ್ಮತ್ತೆ ಹೋಗಿ ಮನೇಲಿ ತುಂಬಿಸಿದ್ರು. ಸೊ ಈ ಸಲ ಅವ್ರು ಇಲ್ಲದಕ್ಕೇ ತುಂಬ್ಸೋಕ್ಕಾಗಲಿಲ್ಲ. ಬಟ್ ಅವ್ರು ಮಾಡ್ಕೊಂಬಂದಿರೋ ಪದ್ಧತಿನ ನಾವು ವರ್ಷ ಮಾಡ್ತೀವಿ. ನಾನು ಲಾಸ್ಟ್ ಇಯರ್ ಬ್ಲಾಗಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೆ ಭರತ ಹುಣ್ಣಿಮೆ ಹೆಂಗೆ ಮಾಡ್ತೀವಿ, ಸೊ ಏನು ಸ್ಪೆಷಲ್ ಮಾಡ್ತೀವಿ ಅಂತ ಹೇಳಿ. ಅಲ್ಲಿ ಭಯಂಕರ ಜೋರು ಜಾತ್ರೆ ಇರ್ತದೆ. ಆಲ್ಮೋಸ್ಟ್ ಅಲ್ಲಿ ಜನ ನೋಡಿರ್ತಾರೆ ಈಗ ಭರತ ಹುಣ್ಣಿಮೆದ ದಿನದ ಎಲ್ಲಮ್ಮ ಗುಡ್ಡ ಹೆಂಗಿರ್ತೈತಿ ಅಂಥೇಳಿ. ಇವತ್ತಿನ ದಿನಾನು ಅಷ್ಟು ಭಯಂಕರ ನಿಲ್ಲಕ್ಕೆ ಜಾಗ ಇರಲ್ಲ, ಅಷ್ಟು ರಶ್ ಇರ್ತೈತಿ. ಸ್ಟಾರ್ಟಿಂಗ ತೋರಿಸಿದ್ದೆ ನಿಮ್ಗೆ ಜೋಗುಳಬಾವಿ ಸತ್ಯವ ಅಂಥೇಳಿ. ಅಲ್ಲಿಂದನೇ ಏನು ಮಾಡ್ತಾರೆ, ರಿಟರ್ನ್ ಆಗಿಬಿಡ್ತಾರೆ ಜನ, ಒಳಗಡೆ ಹೋಗೋಕ್ಕಾಗಂಗೆ ಇಲ್ಲ ಅಂಥೇಳಿ, ಅಷ್ಟು ರಶ್ ಇರ್ತದಂತ. ನಾನು ಯಾವ ವರ್ಷವೂ ಹೋಗಿಲ್ಲ. ಬಟ್ ಇದೇ ವರ್ಷವೇ ನಾನು ಕೂಡ ಈ ಬಂದ ಹುಣ್ಣಿಮೆ ಮತ್ತು ಭರತ ಹುಣ್ಣಿಮೆ ನಡುವೆ ಮೊನ್ನೆ ಹೋಗಿ ಬಂದಿದ್ದು. ಹಾಗಾಗಿ ಆ ರಶ್ ನಾನು ಯಾವಾಗೂ ನೋಡಿರಲಿಲ್ಲ. ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಾವು ಯಾವಾಗ ಹೋದ್ರೂ ನಡುದಿಂದಲೇ ಹೋಗಿರ್ತಿದ್ವಿ, ಆರಾಮ ನಮ್ಗೆ ದರ್ಶನ ಆಗಿರ್ತಿತ್ತು. ಇಷ್ಟು ಕಷ್ಟದ ದರ್ಶನ ನಾನು ಯಾವಾಗೂ ಮಾಡಿರಲಿಲ್ಲ. ನಿಜಕ್ಕೆ ಆಗುತ್ತೋ ಇಲ್ಲೋ ದರ್ಶನ ಅಂತಲೂ ಅಂದ್ಕೊಂಡು ಅಷ್ಟು ಬೇಜಾರಾಗಿ ಅದೊಂಥರ ಅದೇನೋ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಸುಮಾರು 3 ವರ್ಷದ ಮೇಲೆ ದರ್ಶನಕ್ಕೆ ಹೋಗಿದ್ವಿ. ಆ 3 ವರ್ಷದ ದರ್ಶನದಲ್ಲಿ ನಿಂತು ಸಾಕಾಗಿ ಹೆಂಗಾಗ್ಬಿಟ್ಟೆ ನಾನು ಅಂತ ಹೇಳಿದರೆ, ದರ್ಶನ ಸಿಗೋದೇ ಇಲ್ಲೇನೋ ಅಂತ ಹೇಳಿ ಭಯಂಕರ ಸಿಟ್ಟಲ್ಲಿ ಒಂಥರ ಏನಾದೆ ನಾನು ಅಂತಲೇ ಗೊತ್ತಾಗಲಿಲ್ಲ. ಹಂಗಾದಂಗಾಗಿ ಮತ್ತು ಹೋಗಿ ಹೆಂಗೋ ಒಟ್ಟಲ್ಲಿ ದರ್ಶನ ಆಯಿತು. ಸೊ ಆ ದರ್ಶನ ಇದೇ ಫಸ್ಟ್ ಟೈಮ್ ಈ ಥರ ರಶಲ್ಲಿ ಹೋಗಿ ದರ್ಶನ ಮಾಡಿದ್ದು. ಸೊ ಅದನ್ನು ಜಸ್ಟ್ ಹೇಳ್ಕೊಂಡೆ ಅಷ್ಟೇ. ಸೊ ಇವತ್ತಿನ ದಿನ ಸ್ವಲ್ಪ ಲೇಟಾಗಿ ಎದ್ಬಿಟ್ಟೇವಿ, ಸಂಡೇ ಒಂದು ಬಂದುಬಿಟ್ಟೈತಲ್ಲ. ಹಾಗಾಗಿ ಬೇಗ ಏನಾರು ಒಂದು ತಿಂಡಿ ಮಾಡಿ, ಪಾಲಕ್ ಪೊಂಗಲ್ ಮಾಡೋಣ ಅಂತ ಮಾಡೀನಿ. ಪಾಲಕ್ ಪೊಂಗಲ್ ಮಾಡಿ ಅದಾದಮೇಲೆ ನಮ್ಮತ್ತೆ ಯಾವಾಗಲೂ ಕಡುಬು ಮಾಡೋದು, ಕಡುಬು ಮಾಡೋದು ಅದು ಪದ್ಧತಿ ಮಾಡ್ಕೊಂಡು ಬಂದಾರ. ಹಾಗಾಗಿ ನಾನು ಕೂಡ ಇವತ್ತು ಕಡುಬು ಮತ್ತು ವಡೆ, ಅಕ್ಕಿ ಪಾಯಸ ಎಲ್ಲ ಮಾಡ್ತಾರೆ. ಬಟ್ ಅವೆಲ್ಲ ಮಾಡೋಕ್ಕೆ ಕುಸುಬಿ ಅವೆಲ್ಲ ಏನೂ ಇಲ್ಲ. ಹಾಗಾಗಿ ಅದೆಲ್ಲ ಏನು ಮಾಡಲ್ಲ ನಾನು. ಜಸ್ಟ್ ಒಂದು ಸ್ವಲ್ಪ ನೈವೇದ್ಯ ಕಡುಬು, ವಡೆ, ಕೋಸಂಬರಿ, ಪಲ್ಯ, ಅನ್ನ, ಸಾಂಬಾರು, ಸೊ ಈ ಥರ ಎಲ್ಲ ನೈವೇದ್ಯ ಮಾಡ್ತೀನಿ. ಸೊ ಹಾಗಾಗಿ ಇವತ್ತು ನಾನು ಕೂಡ ಮಾಡಬೇಕು. ಬಟ್ ಟೈಮ್ ಒಂದು ಆಗ್ಬಿಟ್ಟೈತಿ, ಎಲ್ಲ ವಿಡಿಯೋ ಎತ್ಕೊಳ್ತೇನೋ ಇಲ್ಲೋ ಗೊತ್ತಿಲ್ಲ. ಮತ್ತು ಸಂಜೆಗೆ ಬಂದು ಇವತ್ತು ಹಿಂದೂ ಸಮಾಜೋತ್ಸವ ಅಂತ ಹೇಳಿ ಫಂಕ್ಷನ್ ಇದೆ. ಸೊ ಅದು ಕೂಡ ಇರೋದ್ರಿಂದ ಸ್ವಲ್ಪ ಅರ್ಜೆಂಟ್ ಆಗ್ತಾಯಿತ್ತು. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಒಟ್ಟಲ್ಲಿ ನಮ್ಮ ಮನೆಯಲ್ಲಿ ಹುಣ್ಣಿಮೆ ಅಂತ ಹೇಳಿದರೆ ಮನೆ ದೇವ್ರು ಯಾರಿಗೆಲ್ಲಮ್ಮ ಇರ್ತೈತಿ ಅವ್ರಿಗೆಲ್ಲರಿಗೂ ಒಂಥರ ಇವತ್ತು ಸ್ಪೆಷಲ್ ಡೇನೇ. ಅದೊಂಥರ ಮನೇಲಿ ಏನೋ ಒಂದು ವೈಬೇ ಇರ್ತೈತಿ. ಹಾಗಾಗಿ ನಿಮ್ಮ ಜೊತೆ ನಾನು ಇವತ್ತು ಭರತ ಹುಣ್ಣಿಮೆದು ಹೆಂಗೆ ಅಂತ ಹೇಳಿ ಶೇರ್ ಮಾಡ್ಕೊತೀನಿ. ಜಾಸ್ತಿ ತೊಗೊಳ್ಳೋದು ಡೌಟೇ, ಬಟ್ ಎಷ್ಟು ವಿಡಿಯೋ ತೊಗೊತೀನಿ ಅಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಸೊ ಬರ್ರಿ, ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ಬರ್ರಿ, ಈಗ ಬಡ ತಿಂಡಿ ಮಾಡಿ, ಸ್ನಾನ ಪೂಜೆ ಮಾಡಿ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಪೊಂಗಲ್ ಅಂತ ಹೇಳಿದ್ನಲ್ಲ, ಮುಂದೆ ವಿಡಿಯೋ ಮಾಡ್ಕೊತಾನೆ ಇಲ್ಲ ಗೊತ್ತಿಲ್ಲ, ಲೇಟ್ ಆಗಿಬಿಟ್ರೆ ಅರ್ಜೆಂಟ್ ಆಕತಿ ಅಂಥೇಳಿ ಜಸ್ಟ್ ಈ ಸ್ಟಾರ್ಟಿಂಗ್ ಏನು ತಿಂಡಿ ಅದೆಲ್ಲ ಮಾಡ್ತೀನಿ, ಅದನ್ನೊಂಚೂರು ವಿಡಿಯೋ ತೊಗೊಳ್ಳೋಣ ಅಂಥೇಳಿ
ಸ್ವಲ್ಪ ವಿಡಿಯೋ ತೊಗೊಂಡೆ. ಒಂದು ಲಾಗಿಗೆ ಅವತ್ತಿಂದ ಒಂದು ಸ್ವಲ್ಪ ಏನು ಮಾಡೇನಿ ಅಂತೇಳಿ ಒಂದು ಸ್ವಲ್ಪ ಜಸ್ಟ್ ತೊಗೊಂಡೆ ಅಷ್ಟೇ. ಪಾಲಕ್ ಪೊಂಗಲ್ ರೆಡಿ ಆಯ್ತು, ಇವ್ರಿಗೂ ಹಾಕ್ಕೊಟ್ಟೆ, ಇವ್ರು ಕೂಡ ತಿಂದರು. ಅದಾದಮೇಲೆ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಕಡುಬು, ವಡೆ, ಮುಳುಗಾಯಿ ಪಲ್ಯ ಅಂದರೆ ಬದನೆಕಾಯಿ ಪಲ್ಯ ಅಂತಾರಲ್ಲ, ನಾವು ಮುಳುಗಾಯಿ ಅಂತ ಹೇಳ್ತೀವಿ. ಮುಳುಗಾಯಿ ಪಲ್ಯ, ಕೋಸಂಬರಿ, ರೈಸು, ವಡೆ, ಕಡುಬು ಮಾಡಿಕೊಂಡು ನಾನು ಪೂಜೆನೂ ಮುಗಿಸ್ಕೊಂಡೆ. ಸೊ ಮುಗಿಸೋದ್ರಲ್ಲೇ 3 ಗಂಟೆ ಆಗ್ಬಿಡ್ತು, ಹಾಗಾಗಿ ಲೇಟ್ ಆಗಿಬಿಡ್ತು. ಸ್ವಲ್ಪ ವಡೆ ಕಡುಬು ಮಾಡಿಕೊಂಡೆ. ಅದಾದಮೇಲೆ ಸಂಜೆಗೆ ಹಿಂದೂ ಸಮಾಜೋತ್ಸವ ಅಂತ ಹೇಳಿತ್ತಲ್ಲ, ಆ್ಯಕ್ಚುಲಿ ಅದಕ್ಕೆ ಗಂಡ್ಮಕ್ಳು ಅಷ್ಟೇ ಹೋಗ್ತಾರ ಅಂತ ಅಂದ್ಕೊಂಡಿದ್ವಿ. ಅವರು ಗೌಡ್ರು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದರು, ನಾವು ಊರಲ್ಲಿ ಇದ್ದಾಗಲೇ ಮೆಸೇಜ್ ಕೂಡ ಹಾಕಿದ್ರು. ನಮ್ಮ ಲೇಡೀಸ್ ಎಲ್ಲ ಹೋಗಲ್ಲೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಹಾಗಾಗಿ ಬೆಳಗ್ಗೆ ಪೂಜೆ ಮಾಡೋಕ್ಕಂತ ಈ ಸೀರೆ ಉಟ್ಕೊಂಡಿದ್ದೆ. ಕೋ ಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು, ಆರೆಂಜ್ ಕಲರ್ ಸ್ಯಾರಿ. ಹಾಗಾಗಿ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಟೆಕ್ ಸಿಟಿಗೆ ಬರುತ್ತೆ ಅದು ಅಂತ ಹೇಳಿದರು. ಹಂಗಾಗಿ ಎಲ್ಲರೂ ನಿಂತಿದ್ರು. ಇವ್ರಿಗೆ ಹೇಳಿದೆ ನಮ್ಮ ಮನೆಯವ್ರಿಗೆ, ಆಮೇಲೆ ಅಕ್ಕಾರು ಇಲ್ಲ ಬಾ ಅಂತಂದರು. ಸೊ ಹಂಗಾಗಿ ನಾನು ಕೂಡ ಹಾಗೆ ಹೆಂಗಿದ್ದೆ ಹಾಗೆ ನಾನು ಕೂಡ ಹೋದೆ, ರಾಜುನು ಕೂಡ ಹಾಗೆ ಹೋಗಿ ಜಾಯ್ನ್ ಆದ್ವಿ. ಹಿಂದೂಗಳು ನಮ್ಮ ಹಿಂದುತ್ವನ ಉಳಿಸ್ಕೊಳ್ಳೇಬೇಕು. ಎಲ್ಲಿ ನೋಡಿದ್ರು ಹಿಂದುತ್ವ ಅನ್ನೋದೇ ಇಲ್ದಂಗೆ ಆಗ್ತಾ ಹೋಗ್ತಾ ಇದೆ ಈಗ. ಹಾಗಾಗಿ ಸೊ ಮತ್ತು ಲೇಔಟ್ನವ್ರೆಲ್ಲರೂ ಸೇರಿಕೊಂಡು ಇಲ್ಲೇ ಇಷ್ಟೇ ಮಾಡ್ಕೊಂಡ್ರಾಯ್ತು, ಅವ್ರು ಬಂದ ತಕ್ಷಣ ಅವ್ರಿಗೆ ಸ್ವಾಗತ ಮಾಡಿ ಬಿಟ್ರಾಯ್ತು ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲ, ಅಲ್ಲಿ ಲೇಔಟ್ ಏನು ಸೆಲೆಬ್ರಿಟಿ ಲೇಔಟಲ್ಲಿ ಫಂಕ್ಷನ್ ಜೋರಾಗಿ ಮಾಡ್ತಾಯಿದ್ದಾರೆ, ಅಲ್ಲಿ ಕೂಡ ಹಾಗಾಗಿ ಒಂದು ಬಂದ್ಬಿಡೋಣ ಅಂತ ಹೇಳಿ ಹೊರಟಿದ್ದಾರೆ ನೋಡ್ರಿ. ಸುಮಾರು ದೂರದಿಂದ ಎಲ್ಲ ಬರ್ತಾ ಇದ್ರಲ್ಲ, ಅವ್ರಿಗೆ ಹಾಗಾಗಿ ವಾಟರ್ ಸಪ್ಲೈ ಮಾಡ್ತಾಯಿದ್ರು. ಸೊ ಅಲ್ಲಿ ಊಟ ಕೂಡ ಇಟ್ಟಿದ್ದಾರೆ, ಜೋರಾಗಿ ಫಂಕ್ಷನ್ ಮಾಡ್ತಾ ಇದ್ದಾರೆ. ಜೋರಾಗಿ ಫಂಕ್ಷನ್
ಪಾರ್ಕಲ್ಲಿ ಎಂಟ್ರಿ ಆದ್ವಿ. ಕಾಶಿ ವಿಶ್ವನಾಥ ಅಂತ ಸುಮಾರು ಸಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಆ ಪಾರ್ಕಲ್ಲೇ ಫಂಕ್ಷನ್ ಜೋರು ಇಟ್ಕೊಂಡಿದ್ರು. ಒಂದು 3,000 ಜನ ಅಂತರೂ ಸೇರಿದ್ರು, 4,000 ಮೇಲೇ ಸೇರಿದ್ರೋ ಗೊತ್ತಿಲ್ಲ. ಸುಮಾರು ಜನ ಸೇರಿದ್ರು. ಮತ್ತು ಅವ್ರಿಗೆಲ್ಲರಿಗೂ ಪಲಾವು, ಕೇಸರಿ ಬಾತು ಎಲ್ಲ ಅರೇಂಜ್ ಮಾಡಿದರು. ಸೊ ನಾನು ಸುಮಾರು ಹೊತ್ತು ಕುಂದ್ರಲಿಲ್ಲ, ದೇವಸ್ಥಾನಕ್ಕೆ ಒಂದು ಹೋಗಬೇಕಾಗಿತ್ತು ಎಲ್ಲಮ್ಮಗ ಅಂಥೇಳಿ ನಾನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕೇಳಿ ರಿಟರ್ನ್ ಮನೆಗೆ ಬಂದೆ. ಸೊ ಇಷ್ಟ ಆಗಿತ್ತೆ ನೋಡಿ ಇವತ್ತಿನ ಈ ವ್ಲಾಗು. ಸೊ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗ್ತೀನಿ.